ಉದರಶುದ್ಧಿ ಹೀಗೆ ವೇದನೆಯನ್ನ ರೋಗವನ್ನ ಶೂಲಿ ಅಂತ ಕರೀತಾರೆ. ಅಂತಹ ವಿಚಿತ್ರವಾದ ಹಳೆಯದಾರಣ ವೇದನೆಯುಳ್ಳ ವ್ಯಕ್ತಿಯನ್ನ ಶೂಲಿ ಅಂಥವನು ಯಾವುದೇ ವೈದ್ಯಾಲಯವನ್ನು ಆಶ್ರಯಿಸಬಹುದೇ ಹೊರತು ಇಲ್ಲಿ ನಿಮಗೆ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಆಗ ಆತ ಮತ್ತೆ ತನ್ನನ್ನು ತಾನು ಈ ಚರಾಚರ ಜಗತ್ತಿನಲ್ಲಿ ಸ್ಥಾನ ಎನ್ನುವುದಾಗಿ ನಾನು ಗುರುತಿಸಿಕೊಳ್ಳಲ್ಪಡುತ್ತೇನೆ, ಎಲ್ಲವೂ ಕೂಡ ನನ್ನಿಂದಲೇ ಸ್ಥಿತಿ ಗತಿಯನ್ನು ಹೊಂದಿದೆ, ಹಾಗಾಗಿ ನನ್ನನ್ನು ಸ್ಥಾನ ಅಂತ ಕರೀತಾರೆ ಅಂತ ಹೇಳಿದ್ರೆ ಅವನು ಅದಕ್ಕೆ ಹೇಳ್ತಾನೆ. ಗಂಗೆ ಆ ರೀತಿಯಾಗಿ ಹೇಳ್ತಾರೆ, ಎಲೆ ಚಿಗುರುಗಳಿಲ್ಲದಂತಹ ಮೋಟು ಮರವನ್ನ ಜೀವವಿರದ ಮಣ್ಣು ಮರವನ್ನ ಸ್ಥಾನ ಅಂತ ಕರೀತಾರೆ. ಅಂತಹ ಸ್ಥಾನ ನೀನಾಗಿದ್ದರೆ ಅದಕ್ಕೆ ಇಲ್ಲಿ ಅವಕಾಶವಿಲ್ಲ ಹೊರಡುವುದಾಗಿ ಮತ್ತೆ ಹೇಳ್ತಾರೆ. ಆಗ ಆತ ನಾನು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಹೀಗೆ 5 ಹೆಸರಿನಿಂದ ಲೋಕವಿಖ್ಯಾತಿಯನ್ನು ಹೊಂದಿದ್ದೇನೆ. ಒಂದೊಂದು ದಿಕ್ಕಿಗೆ ಒಂದೊಂದು ಮುಖ, ಈಶಾನ ಎನ್ನುವುದಾಗಿ ಊರ್ಧ್ವಮುಖ, ಈ ರೀತಿಯಾಗಿ ನನ್ನ 5 ಮುಖಗಳು. ಅಂತಹ ನನ್ನನ್ನ ಈ ರೀತಿಯಾಗಿ ಪಂಚಭಕ್ತರ ಅಂತ ಕರೀತಾರೆ. ಅಂತಹ ಪಂಚಭಕ್ತರಾದ ನಾನು ನಿನ್ನನ್ನೇ ಬಾಗಿಲಿಗೆ ಬಂದಿದ್ದೇನೆ ಅಂತ ಹೇಳಿದಾಗ ಆಗ ಅವಳು ಪಶಪಶ್ಚತುಷ್ಪದ ಪ್ರೋಕ್ತ ದೇಶಾಂ ಗೌರವಸ್ಕೃತ ಹೀಗೆ ಅವನು ತನ್ನನ್ನು ಪಶುಪತಿ ಎಂದು ಗುರುತಿಸಿಕೊಂಡಾಗ ಆಗ ಪಶು ಅಂತಂದರೆ ಗೋವು, ಆ ಗೋವಿನಲ್ಲಿ ವಿಶೇಷವಾದಂತಹ ಸ್ಥಿರತೆಯನ್ನು ಹೊಂದಿರುವಂತಹ ನಿನ್ನ ವಾಹನವಾದ ಶಂಕರನ ವಾಹನವಾದಂತಹ ನಂದೀಶ್ವರ ಮಹಾಪ್ರಾಜ್ಯ ಸರ್ವಶಾಸ್ತ್ರ ವಿಶಾರದ ಚಂದ್ರಶೇಖರ ಸೇವಾರ್ಥ ಅನುಜ್ಞಾನ ದೇಹಿ ಪ್ರಭು ಅನ್ನುವಂತೆ ನಂದೀಶ್ವರನನ್ನ, ನಂದಿಯನ್ನ, ಎತ್ತನ್ನ ಪಶುಪತಿ ಅಂತ ಕರೀತಾರೆ. ಅಂತ ಪಶುಪತಿ ನೀನಾಗಿದ್ದರೆ ಇಲ್ಲಾದರೂ ಗೋಲೋಕದಲ್ಲಿ ವಿರಮಿಸಬಹುದು ಅಂತ ಹೇಳ್ತಾಳೆ. ಆಮೇಲೆ ತನ್ನನ್ನು ತಾನು ಈ ರೀತಿಯಾಗಿ ಪಂಚಭಕ್ತರ ಅಂತ ಗುರುತಿಸಿಕೊಂಡಾಗ ಅವಳು ಮತ್ತೆ ಹೇಳ್ತಾರೆ, ಪಚಿಗಿಸ್ತಾರೆ ಅಗಲವಾದ ಮುಖವುಳ್ಳಂತಹ ಪ್ರಾಣಿಯನ್ನ ಪಂಚಭಕ್ತರ ಅಂತ ಕರೀತಾರೆ. ಅಂದ್ರೆ ಸರ್ವ ಪ್ರಾಣಿ ಭಯಂಕರವಾದಂತಹ ಸಿಂಹ ಅಗಲವಾದ ಮುಖವುಳ್ಳದ್ದು. ಅಂತಹ ಸಿಂಹ ನೀನಾಗಿದ್ದರೆ ನನಗೆ ಇಲ್ಲಿ ಅವಕಾಶವಿಲ್ಲ ಅಂತ ಆದರೂ ಕೂಡ ಆತನನ್ನ ಹೆಮ್ಮೆಟ್ಟಿಸ್ತಾಳೆ. ಆಗ ಆತ ತನ್ನ ಹೆಸರನ್ನ ಶ್ರೀನಟ ಅಂತ ಕರೀತಾರೆ. ನಾನು ನೃತ್ತಾವಸಾನೆ ನಟರಾಜರಾಜೋ ನನಾದ ಠಕ್ಕಾನ್ ನವಪಂಚವಾರಂ ಉತ್ಥಪ್ತು ಕಾಮ ಸನಕಾದಿ ಸಿದ್ಧಾಂ ಏತದ್ ವಿಮರ್ಶೆ ಶಿವಸೂತ್ರಜಾಲಂ. ಎಲ್ಲ ನೃತ್ಯಗಳಲ್ಲಿ ವಿಶೇಷವಾದಂತಹ ತಾಂಡವ ನೃತ್ಯ ಇದು ಅತ್ಯಂತ ವಿಶೇಷವಾದದ್ದು. ಇದನ್ನು ನಾನು ಅನುಭವವಾಗಿದ್ದರಿಂದ ಇದರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವುದರಿಂದ ನನ್ನನ್ನು ಶ್ರೀನಟ ಅಂತ ಕರೀತಾರೆ. ಅಂತ ಶ್ರೀನಟನಿಗೆ ಅಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಆಗಲೂ ಕೂಡ ಅವಳು ಅದಕ್ಕೆ ಒಪ್ಪದೆ, ನೀನು ಯಾರಾದರೂ ನೃತ್ಯವನ್ನು ಕಲಿಸುವವನಾಗಿದ್ದರೆ ಯಾರಾದರೂ ಭರತನಾಟ್ಯವನ್ನು ಕಲಿಯುವವರೋ ಅಥವಾ ವೇಶ್ಯಾಸ್ತ್ರೀಯರಿಗೋ ಇವರಿಗೆ ನೀವು ನೃತ್ಯವನ್ನು ಕಲಿಸಿಕೊಂಡಿರಬಹುದೇ ಹೊರತು ನಮ್ಮಂತಹ ಪ್ರತಿಯೊಬ್ಬ ಸ್ತ್ರೀಯರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅವನನ್ನು ಆಗಲೂ ಕೂಡ ಹಿಮ್ಮೆಟ್ಟಿಸ್ತಾಳೆ. ಹೀಗೆ ಭಾರತೀಯ ಗಂಗೆಯ ಪ್ರತಿಯೊಂದು ಮಾತುಗಳಿಗೆ ನಿರುತ್ತರನಾದಂತಹ ಶಂಕರ ನಮ್ಮನ್ನೆಲ್ಲ ರಕ್ಷಿಸಿದೆ. ಇದರಿಂದ ಇನ್ನಷ್ಟು ಆತನ ನಾಮ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಉದ್ಯುಕ್ತಳಾದಂತಹ ಗಂಗಾದೇವಿಯು ಪರಮೇಶ್ವರನ ಕುರಿತು ಆತನ ಪರಿಚಯವೇ ತನಗಿಲ್ಲ ಎನ್ನುವ ರೀತಿಯಾಗಿ ನುಡಿಯುತ್ತಾ ಮತ್ತೆ ತನ್ನ ಸಖಿಯರಿಂದ ನಿನ್ನನ್ನು ಓಡಿಸಬೇಕಾಗುತ್ತದೆ, ನನ್ನ ಸೇವಕರನ್ನು ಕರೆಯಬೇಕಾಗುತ್ತದೆ, ಮೊದಲಿಗೆ ಹೊರಡುವುದು ಅಂತ ಹೇಳಿದಾಗ ಪರಮೇಶ್ವರ ಮತ್ತೊಮ್ಮೆ ತನ್ನ ನಾಮ ಮಹಿಮೆಯನ್ನ ಹೇಳಿ ಅವಳನ್ನು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇ ದೇವಿ, ನನ್ನನ್ನ ಚರಾಚರ ಜಗತ್ತಿನಲ್ಲಿ ಅತ್ಯಂತ ಮಹತ್ತರವಾದಂತಹ ಶಕ್ತಿಯನ್ನ ಹೊಂದಿರುವುದರಿಂದ ನನ್ನನ್ನು ಭೀಮ ಅಂತ ಕರೀತಾರೆ. ಅಂತಹ ಭೀಮತಮವಾದಂತಹ ಶಕ್ತಿ ನನ್ನಲ್ಲಿದೆ. ಅಂತಹ ನನ್ನನ್ನು ಭೀಮ ಅಂತ ಗುರುತಿಸಿಕೊಂಡು ಬಾಗುತ್ತೀನಿ ಅಂತ ಕೇಳಿದ್ರೆ ಆಗ ಅವಳು ಹೇಳ್ತಾಳೆ, ಪಾಂಡವರಲ್ಲಿ ಮುಖ್ಯವಾದಂತಹ ಮಧ್ಯಮ ಪಾಂಡವ, ಅವನನ್ನ ಭೀಮ ಅಂತ ಕರೀತಾರೆ. ಆ ಮಧ್ಯಮ ಪಾಂಡವ ನೀನಾಗಿದ್ದರೆ ಆತ್ಮ ವಿಷಯದಲ್ಲಿ ನನಗೆ ಗೊತ್ತಿದೆ. ಆತ ಬಕಾಸುರವನ್ನು ನಾಶ ಮಾಡಬೇಕಾದ್ರೆ ಬಂಡಿಗಟ್ಟಲೆ ಆಹಾರವನ್ನು ಸೇವಿಸಿದ ಅಂತ ಅಷ್ಟೊಂದು ಏಕಾದಶಿಯ ವ್ರತವನ್ನು ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಮಾಡ್ತಾ ಆ ದಿವಸ ಅನ್ನವನ್ನು ತಿನ್ನುವುದು ಪಾಪವನ್ನು ತಿನ್ನಂತೆ ಎಂಬುದಾಗಿ ಏಕಾದಶಿ ಪುರಾಣಗಳು ಸಾರ್ತಾ ಇದ್ದಾಗಿಯೂ ಕೂಡ ತನ್ನ ಹೊಟ್ಟೆಯಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಅಗ್ನಿಯನ್ನು ದಮನ ಮಾಡಲಿಕ್ಕೆ ಶಕ್ಯವಾಗದೆ ಏಕಾದಶಿ ದಿವಸವೂ ಕೂಡ ಆಹಾರವನ್ನು ಸೇವಿಸುವಂತಹ ಆ ಭೀಮ ನನಗೆ ಗೊತ್ತು. ಹಾಗಾದರೆ ನೀನು ಆ ಪಾಂಡವನಾಗಿದ್ದರೆ ನೀನು ಅವರನ್ನು ಸೇರಿಕೆ ಹೊರತು ಇಲ್ಲಿ ನಿಮಗೆ ಅವಕಾಶವಿಲ್ಲ ಮತ್ತು ಸ್ತ್ರೀಯರ ಮನೆಯಲ್ಲಿ ಅಂತ ಹೇಳ್ತಾರೆ. ಹೀಗೆ ಯಾವ ಯಾವ ನಾವು ಮಹಿಳೆಯನ್ನು ಆತ ಹೇಳಲಿಕ್ಕೆ ಪ್ರಯತ್ನಿಸ್ತಾನೋ ಅದನ್ನೆಲ್ಲ ಮತ್ತೆ ಬೇರೆ ಬೇರೆ ಅರ್ಥವನ್ನ ಕಲ್ಪಿಸಿ ಅವನನ್ನ ಇದು ಮಾಡ್ತಾರೆ. ಆನಂತರ ತನ್ನ ಹೆಸರನ್ನ ನೀಲಕಂಠ ಅಂತ ಕರೀತಾರೆ. ಅಕಾಂಡ ಬ್ರಹ್ಮಾಂಡ ಕ್ಷಯ ಚೇತ ದೇವಾಸುರ ಕೃಪ
ವಿಧೇಯಸ್ಯ ಆಸೀಯಸ್ತ್ರಿನೇನ ವಿಷಂ ಸಂಹೃತವತಃ ಸಕಲ್ಮಾಷ ಕಂಠೆ ಕಮಲಕೃತೇನ ಶ್ರಿಯಮೋ ವಿಕಾರೋ ವಿಶ್ವಾಭ್ಯೋ ಭವನ ಭಯವಂತ ಪ್ರಸನ್ನ. ನಾವು ಈಗೆಲ್ಲ ಯಾವ್ಯಾವುದೋ ವ್ಯಸನಗಳಲ್ಲಿ ಬಿದ್ದಿರ್ತೇವೆ. ಆದರೆ ಶಂಕರನು ಕೂಡ ಒಂದು ವ್ಯಸನ. ಆತನ ವ್ಯಸನ ಅಂದರೆ ಏನು ಅಂದರೆ ಜಗತ್ತಿಗೆ ಬರುವಂತಹ ಅಪಾಯಗಳನ್ನು ನಾಶ ಮಾಡುವುದೇ ಆತನ ವ್ಯಸನ. ಹಾಗಾಗಿ ಅವನನ್ನು ಭುವನ ಭಯಭಂಗ ವ್ಯಸನಿ ಅಂತ ಕರೆದಿದ್ದಾರೆ. ಅಂತಹ ಭುವನ ಭಯಭಂಗ ವ್ಯಸನಿ ಎಂಬ ಹೆಸರು ನನಗೆ ಬಂದಿದ್ದರೆ ಅದು ಮಂದರ ಪರ್ವತವನ್ನೇ ಕಡಗವನ್ನಾಗಿಸಿಕೊಂಡು ವಾಸುಕಿಯನ್ನು ಹಗ್ಗವನ್ನಾಗಿಸಿಕೊಂಡು ಅಮೃತ ಮಸನಕ್ಕೋಸ್ಕರವಾಗಿ ಯಾವಾಗ ಪ್ರಯತ್ನಿಸ್ತಾ ಇದ್ದರೋ ದೇವದಾನವರು, ಆ ಸಂದರ್ಭದಲ್ಲಿ ಉಚ್ಚೈಶ್ವರಸ್ ಬಂದರೆ ತನಗಿರಲಿ, ಐರಾವತು ತನಗಿರಲಿ, ಕೌಸ್ತುಭಮಣಿ ತನಗಿರಲಿ, ಲಕ್ಷ್ಮೀ ಬಂದರೆ ತನಗಿರಲಿ, ಹೀಗೆ ನಾನಾ ರೀತಿಯಾಗಿ ಓಡಿ ಧಾವಿಸಿ ಬರುವಂತಹ ದೇವತೆಗಳು ಮೊದಲಿಗೆ ಬಂದಂತಹ ಆ ಹಾಲಾದ ವಿಷಯವನ್ನು ಕಂಡು ಎಲ್ಲರೂ ಧಾವಿಸಿ ಓಡ ಹತ್ತಿದರು, ಅದನ್ನು ಎದುರಿಸಲಾರದೆ. ಅಂತಹ ಹೊತ್ತಿನಲ್ಲಿ ದೇವದೇವನಾದ ಮಹಾದೇವ ಈ ವಿಷ ತನಗಿರಲಿ ಎಂದು ಬಂದು ಸೇವಿಸಿದಂತಹ ನಾನು ನೀಲಕಂಠ ಅಂತ ಪ್ರಸಿದ್ಧನಾದೆ. ಯಾಕೆಂದರೆ ಆಗ ಅದು ನನ್ನ ಕಂಠದಲ್ಲಿ ನಿಲ್ಲಲಿಕ್ಕೆ ನನ್ನ ಪತ್ನಿ ಪಾರ್ವತಿ ಸಹಕರಿಸಿದ್ದರಿಂದ ನನ್ನ ಕಂಠ ನೀಲವಾಯಿತು. ಹಾಗಾಗಿ ನನ್ನನ್ನು ನೀಲಕಂಠ ಅಂತ ಕರೀತಾರೆ. ಅಂತ ನೀಲಕಂಠೆಯನ್ನು ಬಂದಿದ್ದೇನೆ ವಾಲ್ಮೀಕಿ ಅಂತ ಹೇಳಿದರೆ ಆದರೂ ಅವಳು ನೀಲಕಂಠವು ಮನೆ ರಾತ್ರಿ ಅಂತ ನೀಲಕಂಠ ಎನ್ನುವುದಿದ್ದರೆ ಅದು ಅರಣ್ಯದಲ್ಲಿರುವಂತಹ ನವಿಲು, ಅದರ ಕಂಠವು ಕೂಡ ನೀಲವಾಗಿರುತ್ತದೆ ಅಂತ ಇದು ಕೇಕೆ ಗಾನವನ್ನು ಮಾಡಿ ಕುಣಿತಾ ಇರ್ತದೆ. ಅಂತ ನವಿಲಿನಾಗಿದ್ದರೆ ಯಾವುದಾದ್ರೂ ಅರಣ್ಯವನ್ನು ಸೇವಿಸಿಕೊಂಡ್ರೆ ಒಂದು ಇಲ್ಲಿ ಅವಕಾಶವಿಲ್ಲ ಅಂತ ಹೇಳ್ತಾರೆ. ಆನಂತರ ಆತನ ಎಲ್ಲ ನಾಮ ಮಹಿಮೆಗಳಲ್ಲೂ ಅತ್ಯಂತ ಮಹತ್ತರವಾದಂತಹ ನಾಮ ಶಿವ ಎನ್ನುವಂತಹ ನಾಮ. ರುದ್ರಾಧ್ಯಾಯದಲ್ಲಿ ಮುಖ್ಯವಾಗಿ ಹೇಳಲ್ಪಟ್ಟಂತಹ ಓಂ ನಮ ಶಿವಾಯ, ನಮ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರ. ಶಿವ ಎನ್ನುವಂತಹ ನನ್ನ ಈ ನಾಮವನ್ನು ಉಚ್ಚರಿಸುವ ಮಾತ್ರದಿಂದಲೇ ಜೀವಿ ಮಾತ್ರರ ಜನ್ಮ ಜನ್ಮಾಂತರದ ಸಕಲ ಪಾಪಗಳು ನಷ್ಟವಾಗುವುದರಲ್ಲಿ ಸಂಶಯವಿಲ್ಲ. ಅಂತಹ ಒಂದು ಶಿವೇತಿ ಮಂಗಲಂ ನಾಮ ಯಸ್ಯ ವಾಚಿ ಪ್ರವರ್ತತೆ ಭಸ್ಮೀಭವತಿ ತತ್ಸರ್ವಂ ಮಹಾಪಾತಕಗೋಳಯ. ಶಿವ ಎನ್ನುವಂತಹ ಮಂಗಲಕಾರಕವಾದಂತಹ ನಾಮವನ್ನು ಉಚ್ಚರಿಸುವ ಮಾತ್ರದಿಂದಲೇ ಮಹಾಪಾತಕಗಳೆಲ್ಲ ಭಸ್ಮವಾಗುತ್ತವೆ. ಅಂತಹ ಶಿವ ನಾನು ಇನ್ನು ಮನೆ ಬಾಗಿಲಿಗೆ ಬಂದಿದ್ದೇನೆ, ಬಾಗುತ್ತೇನೆ ಅಂತ ಹೇಳಿದಾಗ ಶಿವಾಭ್ಯೋ ಜಂಬುಕಪ್ರೋಕ್ತಃ ವನೇಚರಕ್ಕೆ ನಿರ್ದೇಶ ದೀರ್ಘಸ್ವರಂ ಪ್ರಬಲವಾಣ. ಈ ರೀತಿಯಾಗಿ ಅವರು ಶಿವ ಎನ್ನುವಂಥ ಹೆಸರಿಗೂ ಕೂಡ ಮತ್ತೆ ಹೇಳ್ತಾರೆ. ಶಿವ ಅಂತಂದ್ರೆ ನರಿ ಅಂತ ಶಿವ ಅಂತ ಕರೀತಾರೆ. ಅಂತಹ ನರಿ ಒಳ್ಳೆಯ ನರಿ ಅಂತ ಮೊದಲಿಗೆ ಪ್ರಸಿದ್ಧ. ಎಲ್ಲರಿಗೂ ಮೋಸ ಮಾಡೋದ್ರಲ್ಲಿ ಈಗ ನನ್ನನ್ನು ಮೋಸ ಮಾಡಲಿಕ್ಕೆ ನೀನು ಬಂದಿದ್ದೀಯಾ, ಹಾಗೆ ನಿನ್ನನ್ನು ಇದು ಎಷ್ಟು ರೀತಿಯಾಗಿ ಹೆಸರು ಬದಲು ಮಾಡ್ತಾ ಇದೆಯಾ, ನಿನ್ನಲ್ಲಿ ಇದು ಕೂಸರವಳ್ಳಿ ಅಂತ ಆಯ್ತಲ್ಲ, ಹೇಗೆ ನೀನು ಈ ರೀತಿಯಾಗಿ ಬೇರೆ ಬೇರೆ ಹೆಸರನ್ನು ಹೇಳ್ತಿದ್ಯಾ ಅಂತ ಅದನ್ನ ಮತ್ತೆ ಕೆಣಕುತ್ತಾಳೆ. ಹಾಗಾಗಿ ನೀನು ನರಿ ಆಗಿದ್ದರೆ ಅರಣ್ಯವನ್ನು ಆಶ್ರಯಿಸಲಿಕ್ಕೆ ಅವಕಾಶವಿಲ್ಲ ಅಂತ. ಹೀಗೆ ಪುನಃ ಪುನಃ ತನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುತ್ತಿರುವಂತಹ ಆ ಗಂಗೆಯನ್ನು ನೋಡಿ ಶಿವ ತನ್ನ ಇನ್ನಷ್ಟು ನಾಮ ಮಹಿಮೆಯನ್ನು ಹೇಳಲಿಕ್ಕೆ ಉದ್ಯುಕ್ತನಾಗ್ತಾ ಇದ್ದಾನೆ. ಹೇ ದೇವಿ, ಗಜಾಸುರನೇ ಮೊದಲಾದಂತಹ ರಾಕ್ಷಸರನ್ನ ನಾಶ ಮಾಡಿ ಬಂದಿರುವಂತಹ ನನ್ನನ್ನ ಇದೀಗ ಗಜರಿಪು ಅಂತ ಕರೀತಾರೆ. ಅಂತಹ ಗಜರಿಪು ನಾನಿಲ್ಲಿ ಬಂದಿದ್ದೇನೆ, ನನ್ನನ್ನು ನೀನು ಒಳಗೆ ಕರೆದುಕೊಳ್ಳುವಂಥವಳ ಅಂತ ಹೇಳಿದಾಗ ಆಗ ಅದಕ್ಕೂ ಕೂಡ ಆಗಲೇ ನೀನು ಹೇಳಿದೆ ತನ್ನನ್ನು ಪಂಚವಕ್ತ್ರ ಅಂತ ಗುರುತಿಸಿಕೊಳ್ತಾರೆ ಅಂತ ಪ್ರಚೋದಿಸ್ತಾರೆ. ಅಗಲವಾದ ಮುಖವುಳ್ಳಂತಹ ಜೀವಿ ನೋಡಿದ್ರೆ ನೀನು ಆಗಲೂ ಸಿಂಹ ಅಂತ ಗುರುತಿಸಿಕೊಂಡಿದ್ದೆ. ಈಗ ಗಜರಿಪು ಅಂದ್ರೆ ಏನು? ಗಜ ಅಂದ್ರೆ ಆನೆ, ಆನೆಯ ರಿಪು ಅಂದ್ರೆ ಶತ್ರು, ಆನೆಯ ಶತ್ರು ಯಾರು? ಸಿಂಹ. ಅಂತ ಸಿಂಹ ನೀನಾಗಿದ್ದರೆ ಆಗಲೇ ಹೇಳಿದ್ನಲ್ಲ, ಅರಣ್ಯವನ್ನು ಆಶ್ರಯಿಸು, ಇಲ್ಲಿರಬಾರದು, ಇಲ್ಲಿದ್ದರೆ ನಮ್ಮ ಸೈನಿಕರು ಮತ್ತೆ ನಿನಗೆ ಬಾಣದಿಂದ ಘಾಸಿಯನ್ನು ಬಳಸಿ ಮೊದಲಿನಿಂದ ತೊಗೊಂಡು ಅಂತ ಕೇಳ್ತಾಳೆ. ಹೀಗೆ ತನ್ನ ಅನೇಕ ಪರಿಚಯದಿಂದಲೂ ಕೂಡ ತನ್ನನ್ನು ಗುರುತಿಸಿದಂತೆ ಮಾಡ್ತಾ ಇರುವಂತಹ ಈ ಗಂಗಾದೇವಿಯನ್ನು ಕುರಿತು ಇನ್ನು ತಾನೇನು ಮಾಡಬೇಕಾಯ್ತು ಅಂತ ವಿಚಾರದಲ್ಲಿ ಅಧೀನಾದಂತಹ ಶಂಕರನು, ಹೇ ದೇವಿ, ನಿನಗೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಲ್ಲದಿದ್ದರೆ ನನಗೆ ನೀನು ಯಾವುದೇ ಪಣವನ್ನು ತೊಡಲಿಕ್ಕೆ ಹೇಳು, ಆ ಪಣವನ್ನು ನಾನು ಪೂರ್ತಿ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ನನ್ನ ಮಾತಿನಲ್ಲಿ ಸತ್ಯವಿದ್ದರೆ ನಾನು ಉಳಿತೇನೆ, ಅಸತ್ಯವಾಗಿದ್ದರೆ ನಾನು ಸಾಯ್ತೇನೆ. ಅಂತಹ ಯಾವುದೇ ಮಾರ್ಗ ಇದ್ದು ನೀವು ಕೂಡ ಹೇಳು. ಯಾವುದೇ ಪರ್ವತದಿಂದ ಧುಮುಕುವುದಾದರೆ ಹೇಳು, ಅಥವಾ ವಿಷಸರ್ಪವನ್ನು ಹಿಡಿಯುವುದಾದರೆ ಹೇಳು, ಅಥವಾ ನೀರಿನಲ್ಲಿ ಧುಮುಕುವುದು ಯಾವ
ಪರವಾಗಿ ನೀನು ಹೇಳಿದ್ರು ಕೂಡ ಅದನ್ನು ನಾನು ಮಾಡ್ತೇನೆ. ಅಥವಾ ವಿಷಯವನ್ನು ಕುಡಿಯಲಿಕ್ಕೆ ಹೇಳ್ತೀಯೋ ಅದನ್ನು ಬೇಕಾದ್ರೆ ನಾನು ಕುಡಿತೇನೆ, ಆದರೆ ನನಗೆ ಸತ್ಯವಿದ್ದು ನಾನು ಬದುಕು ಬರ್ತೇನೆ ಅಂತ. ಆಗ ಅವರು ಹೇಳ್ತಾರೆ, ಜಗತ್ತನ್ನೇ ನಾಶ ಮಾಡುವ ಅದಾವ ವಿಷಯವನ್ನು ಪಾನ ಮಾಡಿದ ನಿನಗೆ ಅದಾವ ವಿಷಯವನ್ನು ನಾನು ತಂದುಕೊಂಡೆ. ಇನ್ನು ಆಗಲೇ ನಿನ್ನ ಪರಿಚಯದಲ್ಲಿ ಹೇಳಿದೆ. ಇನ್ನು ಯಾವುದಾದ್ರೂ ಘಟ ಸರ್ಪವನ್ನು ತಂದು ಕಚ್ಚಿಸೋಣ ಅಂತಂದ್ರೆ ನೀನು ನಾಗಾಭರಣ ಅಂತ ಗುರುತಿಸಿಕೊಳ್ಳಲ್ಪಟ್ಟಂಥದ್ದು. ಅಂತಹ ನೀನು ನಿನಗೋಸ್ಕರ ನಾನು ಯಾವುದೇ ಸರ್ಪವನ್ನು ಆಗಲಿ ಕಚ್ಚಿಸಿದ್ರು ಕೂಡ ಆ ವಿಷಯವೂ ಕೂಡ ನನಗೆ ಆಗಲಾರದು. ಇನ್ನು ನದಿಯಲ್ಲಿ ಧುಮುಕುವ ವಿಷಯವನ್ನು ಹೇಳಿದೆ. ಜಗತ್ತನ್ನೇ ಮುಳುಗಿಸಿ ಬಿಡುವಂತಹ ಭಗೀರಥನ ಪ್ರಯತ್ನದಿಂದ ಆಗಮಿಸಿದಂತಹ ಗಂಗೆ, ನಾನು ಯಾವತ್ತೂ ಆ ಬ್ರಹ್ಮನ ಕಮಂಡಲಿನಿಂದ ಸಗರನ 60,000 ಮಕ್ಕಳನ್ನ ನಾನು ಉದ್ಧರಿಸಲಿಕ್ಕೋಸ್ಕರವಾಗಿ ಆ ಭಗೀರಥನ ಪ್ರಯತ್ನ ಏನು, ಸಗರನ ಮಕ್ಕಳೆಲ್ಲರೂ ಕೂಡ ಆ ಯಜ್ಞ ಅಶ್ವವನ್ನ, ಯಜ್ಞದ ಕುದುರೆಯನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಿ ಇಂದ್ರ ಈ ಯಜ್ಞವೇನಾದರೂ ಸಫಲವಾದರೆ ತನ್ನ ಸ್ಥಾನಕ್ಕೆ ಮುಂದೆ ಬಂದಿತ್ತು ಎನ್ನುವ ಕಾರಣದಿಂದ ದೇವತೆಗಳೆಲ್ಲ ಸಗರನ ಸೈನಿಕರು ಅಥವಾ ಅವನ ಮಕ್ಕಳು ಕಾಣದೇ ಇರುವಂತೆ ಆ ಕುದುರೆಯನ್ನು ಎತ್ತುಕೊಂಡು ಹೋಗಿ ಋಷಿಯ ಆಶ್ರಮದಲ್ಲಿಟ್ಟು ಋಷಿಯ ಶಾಪದಿಂದಾಗಿ ಆ ಎಲ್ಲ ಮಕ್ಕಳು ಕೂಡ ಭಸ್ಮವಾಗಿದ್ದಾರೆ. ಅವರನ್ನ ಉದ್ಧರಿಸಲಿಕ್ಕೋಸ್ಕರವಾಗಿ ಭಗೀರಥ ಪ್ರಯತ್ನ ಈಗಲೂ ಕೂಡ ಯಾರಾದರೂ ಬಹಳ ಪ್ರಯತ್ನ ಮಾಡಿ ವಿಫಲವಾದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನ ಮಾಡುವವರನ್ನ ಮಾಡಬೇಕು ಅಂತ ಹೊರಟಾಗ ವಿಘ್ನ ಬಂದು ಬಿಟ್ಟರೆ ಬಿಡುವವರು ನೀಚರು, ವಿಘ್ನ ಬಂದವರು ವಿಘ್ನ ಬರುತ್ತೆ ಅಂತ ಹೆದರ್ಕೊಂಡು ಮಾಡದೇ ಇರುವವರು ನೀಚರು, ವಿಘ್ನ ಬಂದು ನಿಂತು ಬಿಡುವವರು ಮಧ್ಯಮರು, ಎಷ್ಟೇ ವಿಘ್ನ ಬಂದರೂ ಹಿಡಿದ ಕಾರ್ಯವನ್ನು ಸಾಧಿಸುವವರು ಉತ್ತಮರು. ಅಂತಹ ಅನೇಕ ವಿಘ್ನಗಳಲ್ಲಿಯೂ ಕೂಡ ಜಯಿಸಿದಂತಹ ವ್ಯಕ್ತಿ ಭಗೀರಥ. ಹಾಗಾಗಿ ಎಲ್ಲ ಪ್ರಯತ್ನಗಳಲ್ಲಿಯೂ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಕಾರ್ಯ ಸಾಧಿಸಿದಾಗ ಆತ ಭಗೀರಥ ಪ್ರಯತ್ನವನ್ನೇ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಸಗರನ ಮುಂದೆ ಅಂಶುಮಾನನು, ಹೀಗೆ ಅನೇಕ ರಾಜರುಗಳು ಆ ಪೀಳಿಗೆಯವರು ಗಂಗೆಯನ್ನ ತರಲಿಕ್ಕೆ ಪ್ರಯತ್ನಿಸಿ ವಿಫಲರಾದರು, ತಮ್ಮ ಜೀವನವನ್ನು ದಾಟಿ ಹೋದರು. ಮುಂದೆ ದಿಲೀಪನ ಮಗ ಭಗೀರಥ ಈ ಪ್ರಯತ್ನವನ್ನು ಮಾಡಿ ಗಂಗೆಯನ್ನು ಇಲ್ಲಿ ತಂದ. ಅಂತಹ ಸಂದರ್ಭದಲ್ಲಿ ನನ್ನನ್ನು ತಡೆಯಲಿಕ್ಕೆ ಯಾರಿಂದಲೂ ಶಕ್ಯವಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನಂತಹ ಆ ಅತಿವೇಗವಾದಂತಹ ಜಗತ್ತನ್ನೇ ಮುಳುಗಿಸುವಂತಹ ಜಲರಾಶಿಯನ್ನೇ ಧಾರಣೆ ಮಾಡಿದಂತಹ ನಿನ್ನನ್ನು ಹಾರಲಿಕ್ಕೆ ನಾನು ಅದಾವ ಅಗಾಧ ಜಲರಾಶಿಯನ್ನು ತಂದುಕೊಟ್ಟೇನು. ಹಾಗಾಗಿ ಅದರಲ್ಲಿಯೂ ಕೂಡ ನೀನು ಗೆದ್ದು ಬಿಡ್ತೀಯ, ನಿನ್ನನ್ನು ಶೋಧಿಸಲಿಕ್ಕೆ ಯಾವುದೇ ಮಾರ್ಗವಿಲ್ಲ. ಆಗ ನಿನಗೆ ಏನಾದರೂ ರತ್ನಗಳೇ ಬೇಕೋ ಆ ರತ್ನವನ್ನು ನಾನು ತಂದು ಕೊಡ್ತೇನೆ ಅಂತ ಕೇಳ್ತಾನೆ. ಆಗ ಅವಳು ಅದನ್ನು ಹೇಳ್ತಾಳೆ, ನಿನ್ನನ್ನು ಪ್ರಶ್ನಿಸಿ ನಿನ್ನ ನಾಮ ಮಹಿಮೆಯನ್ನು ತಿಳಿದುಕೊಳ್ಳುವ ಉದ್ದೇಶ, ಅದರಿಂದ ಋಷಿಮುನಿಗಳಲ್ಲೋ ನಾರದರಲ್ಲೋ ಕೇಳಿದರೆ ಯಾರು ಕೂಡ ಜಗನ್ಮಾತೆ ನಿನಗೆ ನಾನೆಂತ ಹೇಳುವುದು, ನೀನೇ ಅದನ್ನು ಪರಮೇಶ್ವರನ ಮೂಲಕವಾಗಿ ತಿಳಿದುಕೋ ಅಂತ ಹೇಳಿದ್ದರಿಂದ ನಾನು ಈ ಮಾರ್ಗವನ್ನು ಅನುಸರಿಸಬೇಕಾಯಿತು. ನೀನೇ ಸ್ವತಃ ಸ್ಮಶಾನದ ಭಸ್ಮಧಾರಿಯಾಗಿ ನಾಗಾಭರಣನಾಗಿ ವೈರಾಗಿಯಾಗಿ ತಿರುಗುತ್ತಾ ಇರಬೇಕಾದರೆ ನಿನ್ನ ಪತ್ನಿಯಾದ ನಾನು ಅಲಂಕರಿಸಿಕೊಂಡು ಎಲ್ಲಿ ಕುಳಿತಿರಲಿ. ಹಾಗಾಗಿ ಪತಿ ಸೇವೆಯೇ ಪರಮಧರ್ಮ. ಹಾಗೆ ಪತಿಯಲ್ಲದೆ ಮತ್ತಾವ ತೀರ್ಥಕ್ಷೇತ್ರಗಳು ಅಥವಾ ಮತ್ತಾವ ದೇವತೆಗಳ ಆರಾಧನೆ, ಯಾವ ಋಷಿಮುನಿಗಳ ಆರಾಧನೆಯು ನನಗೆ ಬೇಕಾಗಿಲ್ಲ. ಹಾಗಾಗಿ ನಿನ್ನ ಸೇವೆಯೇ ನನ್ನ ಮುಖ್ಯ ಗುರಿ. ಅಂತಹ ನೀನು ಎಲ್ಲವನ್ನು ತ್ಯಾಗ ಮಾಡಿರಬೇಕಾದ್ರೆ ನನಗೆ ಅದಾವರತ್ನಗಳು ಬೇಕು, ನೀನೊಂದೇ ನನಗೆ ಪರಮರತ್ನ ಅಂತ ನನಗೆ ಆತ್ಮವನ್ನು ಹೇಳಿದ್ದಾಳೆ. ಹೀಗೆ ಶಿವ ಮತ್ತು ಗಂಗೆಯ ಸಂವಾದ ರೂಪವಾಗಿ ಪ್ರಾಪ್ತವಾದಂತಹ ಈ ಕಥೆಯಲ್ಲಿ ಕೊನೆಯಲ್ಲಿ ಅವಳ ಮಾತಿಗೆ ನಿರುತ್ತರವಾದಂತಹ ಶಂಕರ ತನ್ನ ಕಿರೀಟದ ಕಾಂತಿಯನ್ನೇ ಆಕೆಯ ಪದಕಮಲದಲ್ಲಿ ಬಿಡ್ತಾನೆ. ಯಾಕೆಂದರೆ ಅಷ್ಟೊಂದು ನಾನು ತಿಳಿದುಕೊಳ್ಳಲಿಕ್ಕೆ ಏನೇನು ಉಪಕ್ರಮಗಳನ್ನು ಆಕೆ ಮಾಡುತ್ತಿಲ್ಲ. ಆ ಜಲರಾಶಿಯಲ್ಲಾದರೂ ಅವಳ ಆ ಒಂದು ಪ್ರೇಮ, ಅವಳ ಅಳಕು ಬಳಕುಗಳು ಕಂಡು ಬರ್ತಾ ಇದ್ವು. ಅದರಿಂದ ಮೋಹಿತನಾದಂತಹ ಪರಮೇಶ್ವರ ಅವಳಲ್ಲಿ ಮದುವೆಯನ್ನಾಗೋದಕ್ಕೋಸ್ಕರವಾಗಿ ನಿಶ್ಚಯವನ್ನು ಮಾಡಲಿಕ್ಕೋಸ್ಕರವಾಗಿ ಈ ಇಲ್ಲಿ ಆರಿಸಿ ಬಂದಿದ್ದಾನೆ. ಹರಿ ಓಂ ನ್ಯಾಯೇನ ಮಾರ್ಗೇಣ ಮಹಿಮೈಷ ಗೋ ಬ್ರಾಹ್ಮಣೇಂದ್ರ ಶುಭಮಸ್ತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
Thank you.